सहनावतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे सप्तभिसूत्रैरुपनिबद्धेऽस्मिन् प्रथमे तदन्तरप्रतिपत्त्यधिकरणे तदुपनिबद्धं पञ्चमं सूत्रं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः पञ्चमं सूत्रम्। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चमं सूत्रं तद्भाष्यभागं च तदवशिष्टभाष्यभागं च सिद्धान्तभागः अद्य विचार्यते। तद्भाष्य अवशिष्टभाष्यभागं च यथाचार्यानुग्रहं विचारयामः। प्रथमं तावत् भगवत्पादानां सुप्रभातश्लोकमेकं द्विवारं पठामः। मिथ्या विजृम्भित जगद्विभवे विरक्ताः मुक्तेश्च मार्गमनिशं च गवेषयन्तः मन्त्रांस्तव स्तव परान् समुदीरयन्ति हे संयमीन्द्र गुरुशङ्कर सुप्रभातम्। मिथ्या विजृम्भित जगद्विभवे विरक्ताः मुक्तेश्च मार्गमनिशं च गवेषयन्तः मन्त्रांस्तव स्तव परान् समुदीरयन्ति हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे प्रथमं सप्तसूत्रात्मकं तदन्तरप्रतिपत्त्यधिकरणम्। इदानीं स्वस्मिन् अधिकरणे उपनिबद्धानि सर्वाणि सप्तसूत्राणि एकवारं पठामः। ॐ तदन्तरप्रतिपत्तौ ब्रह्मति सम्परिष्वक्तः प्रश्ननिरूपणाभ्याम् ॐ त्र्यात्मकत्वात् भूयस्वात् ॐ प्राणगतेश्च
ಓಂ ಅಗ್ನ್ಯಾದಿಗತಿ ಶ್ರುತೇರಿತಿ ಚೇನ್ನಭಾತ್ ತತ್ವಾತ್ ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಭಾಗ್ ಸಂವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ ಏತಾನಿ ಸರ್ವಾಣಿ ಸಪ್ತಸೂತ್ರಾಣಿ ತಸ್ಮಿನ್ ತದಂತರ ಪ್ರತಿಪತ್ಯಧಿಕರಣೆ ಉಪನಿಬದ್ಧಾನಿ ಇದಾನೀಂ ತತ್ರ ಪಂಚಮಂ ಸೂತ್ರಂ ದ್ವಿವಾರಂ ಪಠಿತ್ವಾ ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ ಈ ಸೂತ್ರದ ಪೂರ್ವ ಪಕ್ಷ ಭಾಗ ನಾವು ವಿಚಾರ ಮಾಡಿದ್ವಿ. ಇದರ ಅನ್ವಯ ಹೇಗಾಗುತ್ತೆ ನೋಡಿ. ಪ್ರಥಮೆ ಅಶ್ರವಣಾತ್. ಪ್ರಥಮೆ ಇತ್ಯುಕ್ತೆ ಪ್ರಥಮೆ ದ್ಯುಲೋಕಾಗ್ನೌ ಆಹುತಿರೂಪೇಣ ಅಪಾಂ ಅಶ್ರವಣ. ಪ್ರಥಮೆ ಅಶ್ರವಣ ಅಂದ್ರೆ ಏನರ್ಥ? ಪ್ರಥಮೆ ದ್ಯುಲೋಕಾಗ್ನೌ ಆಹುತಿರೂಪೇಣ ಅಶ್ರವಣ ಅಂದ್ರೇನು? ಮೊದಲು ಹೇಳಿರತಕ್ಕಂತಹ ದ್ಯುಲೋಕಾಗ್ನಿಯಲ್ಲಿ ಒಪ್ಪನ್ನ ಆಹುತಿ ರೂಪದಿಂದ ಹೇಳಿಲ್ಲದಿರುವುದರಿಂದ ಪ್ರಥಮೆ ಅಶ್ರವಣಾತ್ ಪ್ರಥಮ್ಯಾಂ ಆಹುತೌ. ಯಾವುದದು? ಆ ದ್ಯುಲೋಕಾಗ್ನಿಯಲ್ಲಿ ಏನು ಹೇಳಿದ್ದಾರಲ್ಲಿ? ಶ್ರದ್ಧೆಯನ್ನು ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಹೇಳಿದ್ದಾರೆ. ಒಪ್ಪನ್ನು ಹೇಳಿಲ್ಲ. ದ್ಯುಲೋಕಾಗ್ನಿಯಲ್ಲಿ ಶ್ರದ್ಧೆಯನ್ನು ಹೋಮ ಮಾಡುತ್ತಾರೆ. ಒಪ್ಪಲ್ಲಿ ಹೇಳಿದೆ. ಹೀಗೆ ಅನ್ನು ಹೇಳಿಲ್ಲದಿರುವುದರಿಂದ ಪಂಚಮ್ಯಾಂ ಆಹುತೌ, ಮೊದಲು ಅಪ್ಪನ್ನು ಹೇಳಿಲ್ಲ. ಹಾಗಾಗಿ ಐದನೆಯ ಆಹುತಿಯಲ್ಲಿ ಅಪಾಂ ಪುರುಷ ಭಾವ ನ ಯುಕ್ತ. ನೀವು ಪಂಚಮ್ಯಾಂ ಆಹುತೌ ಐದನೆಯ ಆಹುತಿಯಲ್ಲಿ ಆಪಹ ಪುರುಷವಚಸೋ ಭವಂತಿ ಹೇಳಿದಿರಲ್ಲ, ಸರಿ ಇಲ್ಲ. ಯಾಕೆ? ಮೊದಲು ಏನು ಹೇಳಿದ್ದಾರೆ ಅದರ ಕಾರ್ಯವಾಗಿದೆ. ಯಾವುದು? ಐದನೆಯ ಆಹುತಿ. ಯಾವತ್ತೂ ಕಾರ್ಯಕ್ಕೂ ಕಾರಣಕ್ಕೂ ಕೂಡ ಏಕರೂಪತಾ ಇರಬೇಕಲ್ಲ. ಶ್ರದ್ಧೆಗೂ ಒಪ್ಪಿಗೂ ಏಕರೂಪತೆ ಇದೆಯಾ? ಇಲ್ಲ. ಅಲ್ಲಿ ಏನಾಯ್ತು? ಉಪಕ್ರಮನೆ ಒಂದು, ಉಪಸಂಹಾರನೆ ಒಂದು, ಪ್ರಶ್ನಾನೆ ಒಂದು, ಪ್ರತಿವಚನಾನೆ ಇನ್ನೊಂದು. ಹೀಗಾಗ್ಬಿಡುತ್ತಲ್ಲ. ಆದ್ದರಿಂದ ಪುರುಷ ಭಾವವನ್ನು ಹೇಳ್ತಕ್ಕಂಥದ್ದು ಪಂಚಮ್ಯಾಂ ಆಹುತೌ ಆಪಹ ಪುರುಷವಚಸೋ ಭವಂತಿ ಇತ್ಯೇತತ್ ಅಯುಕ್ತಂ ಅಂತ ಹೇಳುವುದು. ಇತಿ ಚೇತ್, ಹೀಗೆಂದು ನೀನು ಹೇಳುವುದಾದರೆ ಏನ್ ಹೇಳ್ತಾರೆ? ನ ತಾಯೇವ ಹ್ಯುಪಪತ್ತೇಃ. ನ ತಥಾ ನ ತಾಯೇವ ತಾಹ ಆಪಹ ಏವ. ತಾಹ ಆಪಹ ಏವ. ತತ್ರಾಪಿ ತತ್ರಾಪಿ ಕುತ್ರಾಪಿ ತತ್ರಾಪಿ ಪ್ರಥಮ್ಯಾಂ ಆಹುತಾವಪಿ. ತತ್ರಾಪಿ ಪ್ರಥಮ್ಯಾಂ ಆಹುತಾವಪಿ ಶ್ರದ್ಧಾ ಶಬ್ದೇನ ಆಪಹ ಏವ ಅಭಿಪ್ರೇತಾಃ. ಅಲ್ಲಿಯೂ ಕೂಡ ಏನಾಗಿದೆ? ಶ್ರದ್ಧಾ ಶಬ್ದದಿಂದ ಒಪ್ಪೇ ಹೇಳಲ್ಪಟ್ಟಿದೆ. ಏನ್ ಸ್ವಾಮಿ, ಶ್ರದ್ಧೆ ಒಪ್ಪು, ಶ್ರದ್ಧೆ ಶ್ರದ್ಧೆ ಅಂತ ಹೇಳಿದ್ದಾರೆ. ಶ್ರದ್ಧೆ ಎಂಬ ಶಬ್ದದಿಂದ ಒಪ್ಪನ್ನು ಹೇಳಿದ್ದಾರೆ. ಏನರ್ಥ? ಇಲ್ಲ, ಅದಕ್ಕೂ ಶ್ರದ್ಧೆಗೂ ಒಪ್ಪು ಏನಿದೆ ಅಂದ್ರೆ ಸಸ್ಯ ಉಪಪತ್ತೇ. ಹಾಗರ್ಥ ಮಾಡಿದರೆ ಮಾತ್ರ ಹೊಂದುತ್ತೆ, ಇದೆ ಹೊಂದೋದೇ ಇಲ್ಲ. ಯಾಕೆ? ಹೊಂದುವ ಹಾಗೆ ಅರ್ಥ ಮಾಡಬೇಕು. ಹೌದ್ ತಾನೆ? ಶ್ರುತಿ ಯಾವತ್ತೂ ಕೂಡ
ಅಸಂಬದ್ಧವಾಗಿ ಏನನ್ನೂ ಹೇಳಿಲ್ಲ. ಹಾಗಾಗಿ ಏನೋ ಸಂಬಂಧ ಇದೆ, ಅದನ್ನ ನಾವು ನೋಡ್ಬೇಕು, ನಾವು ಹೇಳ್ತೇವೆ ಅಂತ ಹೇಳಿ ಸೂತ್ರಕ್ಕೆ ಅರ್ಥ. ಇದರಲ್ಲಿ ಈ ಒಂದು ಪೂರ್ವ ಪಕ್ಷ ಭಾಗ ಇದೆಯಲ್ಲ, ಏನು ಪ್ರಥಮೆ ಅಶ್ರವಣಾದಿಪಿತೆ, ಇದು ಅರ್ಥ ಆಯ್ತಲ್ಲ ನೀವು. ಮೊತ್ತ ಮೊದಲನೇ ಅಗ್ನಿಯಲ್ಲಿ ಈ ಆಹುತಿ ರೂಪದಿಂದ ತಪ್ಪನ್ನ ಹೇಳಿಲ್ಲದಿರುವುದರಿಂದ ನೀವು ಕೊನೆಯ ಆಹುತಿಯಲ್ಲಿಯೂ ಕೂಡ ಒಪ್ಪಿಗೆ ಪುರುಷ ಭಾವವನ್ನು ಹೇಳುವುದು ಯುಕ್ತವಲ್ಲ. ಯಾಕೆಂದ್ರೆ ಮೊದಲನೇ ಅಪ್ಪ ಹೇಳಿಲ್ಲ, ಕೊನೆಯಲ್ಲಿ ಎಲ್ಲ ಮೊದಲನೇ ಏನು ಹೇಳುತ್ತಾರೆ ಆ ಆಹುತಿ ಅದರ ಕಾರ್ಯ ಕೊನೆಯದು ಅಂತ ಹೇಳಿದ್ರು. ಇಲ್ಲಿ ಏನು ಮಾಡ್ತಾನೆ, ಹೇಗೆ ಕೊನೆಯದು ಕಾರ್ಯ ಆಗುತ್ತೆ ಅಂತಂದ್ರೆ ಈ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಏನು ಹೇಳ್ತಾರೆ ನೋಡಿ, ಅಗ್ನಿಗಳು 5, ದ್ಯುಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಯೋಷಿತ್ತು 5. ಅದರಲ್ಲಿ ಒಂದೊಂದು ಕೂಡ ಅಗ್ನಿ, ಅದು ಅಗ್ನಿ ಅಂತ ಭಾವನೆ ಇವೆಲ್ಲ. ಯಾಕೆ ಉಪಾಸನೆ ತಾನೇ ಇದು ಭಾವನೆ. ಮೊಟ್ಟ ಮೊದಲೇ ಯಾವುದು ದ್ಯುಲೋಕ ನೋಡಿ, ದ್ಯುಲೋಕವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾನೆ. ಸರಿ, ಹೋಮ ದ್ರವ್ಯ ಯಾವುದು? ದ್ರವ್ಯ ಯಾವುದು ಅಂದ್ರೆ ಶ್ರದ್ಧಾ. ಅಲ್ಲಿಗೇನಾಯ್ತು, ದ್ಯುಲೋಕವೆಂಬ ಅಗ್ನಿಯಲ್ಲಿ ಶ್ರದ್ಧೆ ಎಂಬ ದ್ರವ್ಯದಿಂದ ಹೋಮವನ್ನು ಮಾಡುತ್ತಾನೆ. ಮೊಟ್ಟ ಮೊದಲನೇ ಅಗ್ನಿ ಆಯ್ತು. ಹೋಮ ಮಾಡಿದ್ರಿಂದ ಏನು ಬಂತು? ಶ್ರದ್ಧೆಯನ್ನು ಹೋಮ ಮಾಡಿದ ದ್ಯುಲೋಕಾಗ್ನಿಯಲ್ಲಿ ಏನು ಬಂತು? ಸೋಮ ಬಂತು. ಸರಿ, ಆ ಸೋಮವನ್ನು ಅಂದ್ರೆ ಏನಾಯ್ತು? ಶ್ರದ್ಧೆಯ ಕಾರ್ಯ ಸೋಮ ಅಂತ ಹಾಗಾಯ್ತು. ಆಮೇಲೆ ಏನ್ ಮಾಡೋದು? 2ನೇ ಅಗ್ನಿ ಪರ್ಜನ್ಯ. ಆ ಪರ್ಜನ್ಯ ಅಗ್ನಿಯಲ್ಲಿ ಇಲ್ಲಿ ಬಂದಿತ್ತಲ್ಲ ಶ್ರದ್ಧೆಯಿಂದ, ಶ್ರದ್ಧೆಯ ಸೋಮ, ಆ ಸೋಮವನ್ನು ಹೋಮ ಮಾಡ್ತಾನೆ. ಸೋಮವನ್ನ ಪರ್ಜನ್ಯಾಗ್ನಿಯಲ್ಲಿ ಹೋಮ ಮಾಡ್ತಾನೆ. ಆಗ ಏನಾಯ್ತು? ಅದರ ಕಾರ್ಯ ವೃಷ್ಟಿ ಬಂತು. ಹೋಮದಿಂದ ಪರ್ಜನ್ಯಾಗ್ನಿಯಲ್ಲಿ ಹೋಮ ಮಾಡಿದಾಗ ವೃಷ್ಟಿ ಬಂತು. 2ನೇದಾಯ್ತು. ಆ ವೃಷ್ಟಿ, ಅಲ್ಲಿ ವೃಷ್ಟಿ ಏನಾಯ್ತು? ಅದು ಶ್ರದ್ಧೆಯ ಕಾರ್ಯ ಅಂತ ಆಯ್ತು. ಯಾಕಂದ್ರೆ ಮೊದಲು ಶ್ರದ್ಧೆಯ ಕಾರ್ಯ ಸೋಮ, ಸೋಮದ ಕಾರ್ಯ ವೃಷ್ಟಿ. ಅಲ್ಲಿಗೆ ಶ್ರದ್ಧೆಯ ಕಾರ್ಯ ವೃಷ್ಟಿ ಅಂತ ಹೇಳಿದಾಗ ಈ ವೃಷ್ಟಿಯನ್ನ ಏನ್ ಮಾಡ್ದ? 3ನೇ ಅಗ್ನಿ ಪೃಥ್ವಿಯಲ್ಲಿ ಹೋಮ ಮಾಡ್ದ. ವೃಷ್ಟಿ ಎಂಬ ದ್ರವ್ಯದಿಂದ ಪೃಥ್ವಿಯಲ್ಲಿ ಹೋಮ ಮಾಡಿದಾಗ, ಪೃಥ್ವಿ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಏನು ಬಂತು? ಅದರ ಕಾರ್ಯ ಅನ್ನ ಬಂತು. ಅಲ್ಲಿ ಏನಾಯ್ತು? ಶ್ರದ್ಧೆಯಿಂದ ಶ್ರದ್ಧೆಯ ಕಾರ್ಯ ಸೋಮ ಬಂತು. ಸೋಮದಿಂದ ವೃಷ್ಟಿ ಬಂತು. ವೃಷ್ಟಿಯಿಂದ ಅನ್ನ ಬಂತು. ಅಲ್ಲಿ ಏನು? ಶ್ರದ್ಧೆಯಿಂದಲೇ ಇದು ಬಂದಿದ್ದು, ಅನ್ನ ಬಂತು. ಇನ್ನು ಈ ಅನ್ನವನ್ನ, ವೃಷ್ಟಿಯಿಂದ ಬಂದಿತ್ತಲ್ಲ ಅನ್ನ, ಅದನ್ನ ಏನ್ ಮಾಡ್ತಾನೆ? 4ನೇ ಅಗ್ನಿಯಲ್ಲಿ, ಪುರುಷಾಗ್ನಿಯಲ್ಲಿ ಹೋಮ ಮಾಡ್ತಾನೆ. 4ನೇ ಅಗ್ನಿ. ಆವಾಗ ಏನ್ ಬರುತ್ತೆ? ರೇತಸ್ಸು ಬಂತು. ಅಲ್ಲಿಗೇನಾಯ್ತು? ಶ್ರದ್ಧೆಯಿಂದ ಸೋಮ, ಸೋಮದಿಂದ ವೃಷ್ಟಿ, ವೃಷ್ಟಿಯಿಂದ ಅನ್ನ, ಅನ್ನದಿಂದ ರೇತಸ್ಸು. ಎಲ್ಲಿಂದು ಈ ರೇತಸ್ಸನ್ನು ಏನ್ ಮಾಡ್ತಾನೆ? 5ನೇ ಆಹುತಿ ಯಾವ್ದದು? ಯೋಷಿತ್ತು ಸ್ತ್ರೀ, ಅಲ್ಲಿ ಹೋಮ ಮಾಡುತ್ತಾನೆ ರೇತಸ್ಸು. ಅಲ್ಲಿ ಹೋಮ ಮಾಡಿದಾಗ ಅಲ್ಲಿ ಬರುತ್ತಲ್ಲ, ಆ ಬಂದದ್ದಕ್ಕೆ ಅದರ ಒಂದು ಕಾರ್ಯ ಅದು ಏನಾಗುತ್ತೆ? ಅದು ಪುರುಷ ಎಂಬ ಶಬ್ದದಿಂದ ಕರೆಯಲ್ಪಡುತ್ತದೆ. ಅಂದ್ರೇನು? ರೇತಸ್ಸನ್ನ ಯೋಷಿತ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಏನು ಬರುತ್ತೋ ಅದನ್ನ ಪುರುಷ ಎಂಬ ಶಬ್ದಕ್ಕೆ ವಾಚ್ಯವಾಗಿದೆ. ಅಲ್ಲಿ ಏನಾಯ್ತು? ಶ್ರದ್ಧೆಯ ಕಾರ್ಯ ಸೋಮ, ಸೋಮ ಕಾರ್ಯ ವೃಷ್ಟಿ, ವೃಷ್ಟಿ ಕಾರ್ಯ ಅನ್ನ, ಅನ್ನದ ಕಾರ್ಯ ರೇತಸ್ಸು. ಅದ್ಯಾವುದು? 5ನೇ ಆಹುತಿ. ಅದಕ್ಕೆ ಸರ್ ಯೋಷಿತ್ತರು ಹೋಮ ಮಾಡ್ತಾರೆ. ಯೋಷಿತ್ತ ಹೋಮ ಮಾಡಿದಾಗ ಏನು? ಅದು ಪುರುಷವಟ ಶೋಭವಂತಿ ಅಂತ ಹೇಳ್ತಾರೆ. ಅಲ್ಲಿ ರೇತಸ್ಸು ಯಾವ್ದ್ರ ಕಾರ್ಯ ಆಯ್ತು? ಶ್ರದ್ಧೆಯ ಕಾರ್ಯ ಆಯ್ತು. ಹಾಗಾಗಿ
ನೀವು ಉಪನಿಷತ್ತಿನಲ್ಲಿ ಏನ್ ಹೇಳಬೇಕಾಗಿತ್ತು? ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ. ಅಲ್ಲ, ಪಂಚಮ್ಯಾಂ ಆಹುತೌ ಶ್ರದ್ಧಾ ಪುರುಷವಚಸೋ ಭವಂತಿ ಅಂತ ಹೇಳ್ಬೇಕಾಗಿತ್ತು. ಆಗ ಕಾರ್ಯಕ್ಕೂ ಕಾರಣಕ್ಕೂ ಹೊಂದಗಡೆ ಆಗ್ತಾ ಇತ್ತು. ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಹೇಳಿದಾಗ ಆಗ್ತಾ ಇತ್ತು. ಎಲ್ಲ ಸರಿ ಹೋಗ್ತಾ ಇತ್ತು. ಅದು ಬಿಟ್ಬಿಟ್ಟು ಆಪಹ ಪುರುಷವಚಸೋ ಭವಂತಿ ಅಂದ್ಬಿಟ್ಟು ಅಪ್ಪು ಎಲ್ಲಿ ಅಭಿಪ್ರೇತವಾಗಿದೆ? 4ನೇ ಅಗ್ನಿಯಿಂದ ಬಂದಿದೆ ಅಷ್ಟೇ. ಅಯ್ಯೋ, 2ನೇ ಅಗ್ನಿಯಿಂದ. 1ನೇ ಅಗ್ನಿ ಶ್ರದ್ಧಾ, 2ನೇ ಅಗ್ನಿಯಲ್ಲಿ ಸೋಮಾವೃಷ್ಟಿ ಅನ್ನವೇತಸ್ಸು. ಒಂದು ಬೇಕಾದ್ರೆ ಹೇಳ್ಕೊಳ್ಳಿ ಅಪ್ಪು ಅಂತ, ಯಾಕೆ ನೀರಿನಂಶ ಜಾಸ್ತಿ ಇದೆ ಹೇಳ್ಕೊಳ್ಳಿ. 1ನೇ ಅಗ್ನಿಯಲ್ಲಿ ಬಿಟ್ಬಿಟ್ಟಿರ್ತಾನೆ ಶ್ರದ್ಧಾ ತಾನೆ. ಶ್ರದ್ಧೆ ಕಾರ್ಯವಾದ ರೇತಸ್ಸು, ಅದರ ಕಾರ್ಯ ಏನಾಗಿದೆ? ಪುರುಷ ವಚಸ್ಸಾಗಿದೆ. ಹಾಗಾಗಿ 5ನೇ ಆಹುತಿಯಲ್ಲಿ ಶ್ರದ್ಧೆಗಳು ಪುರುಷ ವಚಸ್ಸಾಗುತ್ತವೆ ಅಂತ ಹೇಳ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟ. ಈಗ ಇಲ್ಲಪ್ಪ, ಉಪನಿಷತ್ತು ಎಂದಿಗೂ ಕೂಡ ಈ ಅಬದ್ಧವನ್ನ ಹೇಳುವುದಿಲ್ಲ. ಹಾಗಾಗಿ ಶ್ರದ್ಧಾ ಪಂಚಮ್ಯಾಮಾಹುತೌ ಆಪಹ ಪುರುಷವಚಸೋ ಭವಂತಿ ಅಂತ ಹೇಳಿ ಸರಿಯಾಗಿದೆ. ಅದನ್ನ ನಾವೇನ್ ಮಾಡ್ಬೇಕು ಗೊತ್ತೇನು? ಆ ಶ್ರದ್ಧೆಗೂ ಮತ್ತೆ ಅಪ್ಪಿಗೂ ಕೂಡ ಸಮನ್ವಯ ಮಾಡಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಅಷ್ಟೇ ನಾವು ಮಾಡ್ಬೇಕಾದ್ರೆ. ಹೇಗೆ ಇದು ಅಂತಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇಲ್ಲ ಇವತ್ತಿನ ಭಾಗ. ಈಗ ಇದು ಗೊತ್ತಾಯ್ತಲ್ಲ. ಈಗ ಸಿದ್ಧಾಂತ ಭಾಗ ನೋಡಿ ಹೇಗೆ. ನೋಡಿ, ಉಪನಿಷತ್ತುಗಳಲ್ಲಿ ಬಹಳ ಬಹಳ ಕಷ್ಟ. ಯಾಕೆಂದ್ರೆ ಪ್ರಪಂಚದ ಯಾವ ದರ್ಶನದಲ್ಲೂ ಈ ತರ ಇಲ್ಲ. ಯಾವ ದರ್ಶನಗಳ ಗ್ರಂಥ ಬೇಕಾದಷ್ಟಿದೆ, ಧರ್ಮ ಗ್ರಂಥಗಳು ಬೇಕಾದಷ್ಟು ಇದೆಯಲ್ಲ, ಎಲ್ಲೂ ಕೂಡ ಹೀಗೆ ಒಂದ್ ಕಡೆ ಹೀಗೆ, ಒಂದ್ ಕಡೆ ಹಾಗೆ, ಒಂದ್ ಕಡೆ ಹೇಳಿದ್ದಕ್ಕೆ ಸಂಬಂಧವೇ ಇದೆ ಇನ್ನೊಂದ್ ಕಡೆ, ಈ ತರ ಯಾವ ಗ್ರಂಥದಲ್ಲೂ ಹೇಳಿಲ್ಲ. ಎಲ್ಲರನ್ನೂ ಕೂಡ ಏನೋ ಒಂಥರ ಇಲ್ಲಿ ಸಂಬಂಧಪಟ್ಟ ಹೇಳಿದ್ದಾರೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಏನ್ ಹೇಳಿದ್ದಾರೆ? ಒಂದು ಉಪಕ್ರಮ ಒಂದ್ಸಲ ಮಾಡ್ತಾರೆ, ಉಪಸಂಹರಣೆ ಬೇರೆ ಒಂದ್ಸಲ ಮಾಡಿರ್ತಾರೆ. ಬಹಳ ಬಹಳ ಕಷ್ಟ. ಅದರಲ್ಲೂ ಕೂಡ ಉಪನಿಷತ್ ವಾಕ್ಯಗಳಿಗೆ ಅದ್ವೈತ ಪರವಾಗಿ ಅರ್ಥ ಮಾಡೋದಿದೆಯಲ್ಲ, ಅಬ್ಬ, ಅದು ಸಾಹಸ ಮಾತ್ರ. ಮೊದಲೇ ಒಂದಕ್ಕೊಂದು ವಾಕ್ಯಕ್ಕೆ ಸಂಬಂಧ ಇಲ್ಲ. ಇಲ್ಲೊಂದ್ ಕಡೆ ಹೀಗೆ ಹೇಳಿದ್ದಾರೆ, ಅಲ್ಲೊಂದ್ ಕಡೆ ಹಾಗೆ ಹೇಳ್ತಾರೆ. ಇನ್ನು ಅದ್ವೈತವನ್ನು ಸ್ಥಾಪನೆ ಮಾಡಬೇಕು. ಇದಕ್ಕೆ ಸರ್ವಜ್ಞತ್ವ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ರೆ, ಆ ಒಂದು ಅರ್ಥ ಮಾಡ್ತಕ್ಕಂತಹವನು ಸರ್ವಜ್ಞನಾಗದೇ ಇದ್ದರೆ ಸಾಧ್ಯವೇ ಇಲ್ಲ. ನೋಡೋಣ ಏನ್ ಹೇಳ್ತಾನೆ ಸಿದ್ಧಾಂತ. 395 219 ಭಾಷ್ಯ ಭಾಗ. ನೈಷ ದೋಷ. ನೈಷ ದೋಷ ಯಾವುದದು? ಪ್ರಥಮೆ ಅಶ್ರವಣಾದಿತಿ ಚೇತ್ ಅಯಂ ನೈವ ದೋಷ. ಹೇಳಿದ್ಯಲ್ಲಪ್ಪ ಮೊದಲನೇ ಅಗ್ನಿಯಲ್ಲಿ, ಅದು ದೋಷವೇ ಅಲ್ಲ. ಯಾಕೆ ಅಂತಂದ್ರೆ ಯತಃ ತತ್ರಾಪಿ ಪ್ರಥಮೇ ಅಗ್ನೌ ತಾಯೇವ ಆಪಃ ಶ್ರದ್ಧಾ ಶಬ್ದೇನ ಅಭಿಪ್ರೇಯಂತೆ. ಸುಲಭವಾಗಿದೆ ವಾಕ್ಯ. ಯಾಕೆ? ಯತಃ ಯಸ್ಮಾತ್ ಕಾರಣ. ಯಾಕೆ ಅಂತಂದ್ರೆ ತತ್ರಾಪಿ, ತತ್ರಾಪಿ ಅಂದ್ರೇನು? ತತ್ರಾಪಿ ಪ್ರಥಮೇ ಅಗ್ನೌ. ಅದ್ಯಾವುದದು? ದ್ಯುಲೋಕಾಗ್ನೌ. ಮೊದಲನೆಯ ದ್ಯುಲೋಕಾಗ್ನಿಯಲ್ಲಿಯೂ ಕೂಡ, ತತ್ರಾಪಿ ಅಲ್ಲಿಯೂ ಕೂಡ ತಾಯೇವ ಆಪಃ, ತಾಹ ಏವ ಆಪಃ. ಈ ಅಪ್ಪೆ ಏನಾಗಿದೆ? ಶ್ರದ್ಧಾ ಶಬ್ದೇನ ಅಭಿಪ್ರೇಯಂತೆ. ಅಲ್ಲೂ ಅಪ್ಪೆ ಹೇಳ್ತಕ್ಕಂಥದ್ದು. ಆದರೆ ಆ ಅಪ್ಪನ್ನ ಅಲ್ಲಿ ಶ್ರದ್ಧಾ ಎಂಬ ಶಬ್ದದಿಂದ ಕರೆದಿದ್ದಾರೆ, ಹೇಳಿದ್ದಾರೆ. ಓಹೋ, ಏನಪ್ಪ, ಅಪ್ಪನ್ನ ಶ್ರದ್ಧಾ ಶಬ್ದದಿಂದ ಕರೆದಿದ್ದಾರೆ ಅಂದ್ರೆ ಅದನ್ನ ನಾವು ಸಿದ್ಧ ಮಾಡಬೇಕಾದ್ರೆ ಸಾಮಾನ್ಯದ ಮಾತಲ್ಲ. ನೋಡೋಣ. ಕುತಃ
ಅಕಸ್ಮಾತ್ ಕಾರಣಾತ್ ಹೇಗೆ ಹೇಳ್ತೀರಿ ಸ್ವಾಮಿ? ಶ್ರದ್ಧೆಗೂ ಮತ್ತೆ ಅಪ್ಪಿಗೂ ಏನ್ ಸಂಬಂಧ? ಅಲ್ಲಿ ಅದನ್ನು ಹೇಳಿದ್ದಾರೆ ಅಂದ್ಬಿಟ್ರೆ ಉಪಪತ್ತೇ. ನೋಡಪ್ಪ, ಹಾಗರ್ಥ ಮಾಡಿದ್ರೆ ಪಂಚಾಗ್ನಿ ವಿದ್ಯೆ ಅಂತ ಏನ್ ಹೇಳಿದ್ದಾರೆ, ಅದಕ್ಕೆ ಫಲ ಅಂತ ಏನ್ ಹೇಳಿದ್ದಾರೆ, ಮತ್ತೆ ಅದನ್ನ ಯಾರು ಮಾಡಬೇಕು ಅಂತ ಹೇಳಿದ್ದಾರೆ, ಎಲ್ಲ ಪಂಚಾಗ್ನಿ ಉಪಾಸನೆಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಒಂದಲ್ಲ ಪ್ರತಿಯೊಂದು ಅಂಶವೂ ಕೂಡ ಹೊಂದುತ್ತದೆಯಾದ್ದರಿಂದ ಹೇಗರ್ಥ ಮಾಡಿದ್ರೆ ಶ್ರದ್ಧೆ ಎಂಬ ಶಬ್ದಕ್ಕೆ ಒಪ್ಪು ಎಂಬುದಾಗಿ ಅರ್ಥ ಮಾಡಿದರೆ ಮಾತ್ರ ಇವೆಲ್ಲ ಹೊಂದುತ್ತೆ. ಈಗ ಯಾವುದು ಹೊಂದಲ್ಲ. ಅಲ್ಲ ಸ್ವಾಮಿ, ಹೊಂದುತ್ತೆ ಅಂತನ್ನೋ ಒಂದು ಕಾರಣದಿಂದ ಏನೇನೋ ಅರ್ಥ ಮಾಡ್ಬಿಡುದ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಸ್ವಲ್ಪದಾರು ಸಂಬಂಧ ಇದ್ರೆ ಏನೋ ಅರ್ಥ ಮಾಡಿದಿರ ಸರಿ ಇರ್ಬೋದು. ಶ್ರದ್ಧೆ ಎಲ್ಲಿ, ಒಪ್ಪೆಲ್ಲಿ, ಏನಾದ್ರೂ ಸಂಬಂಧ ಇದೆಯಾ ಸ್ವಾಮಿ ಅಂದ್ರೆ ಅದನ್ನ ನೋಡಪ್ಪ ನಾವು ಹೇಳ್ತೇವೆ ಏನು ಸಂಬಂಧ ಇದೆ ಅಂತ ಅನ್ನೋದನ್ನ ನಾವು ಹೇಳ್ತೇವೆ ಅಂತ ಹೇಳಿ ಹೇಳ್ತಾರೆ. ಈಗ ಉಪಪತ್ತೇ ಅದೇನು ಹೊಂದುವುದರಿಂದ ಹೇಗೆ ಹೊಂದುತ್ತೇವೆ? ಏವಂ ಹಿ ಆದಿ ಮಧ್ಯಾವಸಾನ ಸಂಗಾನಾತ್ ಅನಾಕುಲಂ ಏತತ್ ಏಕವಾಕ್ಯಂ ಉಪಪದ್ಯತೆ. ಏವಂ ಹಿ ಅಂದ್ರೆ ಈ ರೀತಿಯಿಂದಲೇ ಅಂದ್ರೇನು? ಹೀಗೆ ಅರ್ಥ ಮಾಡಿದಾಗಲೇ ಏನಾಗುತ್ತೆ? ಆದಿ ಮಧ್ಯ ಅವಸಾನ ಸಂಗಾನ. ಅವಾಗ ಏನಾಗುತ್ತೆ? ಆದಿ ಮೊದಲನೇ ಭಾಗ, ಮಧ್ಯ ಭಾಗ, ಮತ್ತೆ ಅವಸಾನ ಕೊನೆಯ ಭಾಗ. ಆದಿ ಮಧ್ಯ ಮತ್ತೆ ಅಂತ, ಈ ಮೂರೂ ಕೂಡ ಏನಾಗುತ್ತೆ? ಸಂಗಾನಾತ್. ಎಲ್ಲವೂ ಕೂಡ ಒಂದು ಸಂಗಾನವನ್ನು ಹೇಳಿದಂತಾಗುತ್ತದೆ. ಇಲ್ಲದೇ ಇದ್ರೆ ಏನಾಗುತ್ತೆ? ಈ ಶ್ರದ್ಧೆನಕ್ಕೆ ಶ್ರದ್ಧೆ ಅಂತ ಮಾಡಿಬಿಟ್ರೆ, ಪ್ರಸಿದ್ಧವಾದ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ? ಅದು ಸಂಗಾನ ಆಗೋದಿಲ್ಲ, ಆವಾಗ ವಿಗಾನ ಆಗೋಗ್ಬಿಡುತ್ತೆ. ಸರಿ, ಆದಿ ಮಧ್ಯ ಅಂತ ಎಲ್ಲಕ್ಕೂ ಕೂಡ ಸಂಗಾನ ಇದೆ ಅಂತ ಅಂದ್ರಲ್ಲ, ಅದನ್ನ ಹಾಗೆ ಮಾಡದೇ ಇದ್ರೆ ಏನಾಗುತ್ತೆ? ಶ್ರದ್ಧಾ ಅಂತ ಇಟ್ಕೊಳ್ಳಿ ಬಿಡಿ, ಏನಿವಾಗ ಅಂತಂದ್ರೆ ಇತರಥ ಪುನಃ ಪಂಚಮ್ಯಾಂ ಆಹುತವು ಅಪಾಂ ಪುರುಷ ವಚಸ್ವ ಪ್ರಕಾರೇ ಪೃಷ್ಠೆ. ಆವಾಗ ಏನಾಗುತ್ತೆ? ಮತ್ತೆ ಹಾಗೆ ಅರ್ಥ ಮಾಡದೇ ಇದ್ರೆ ಏನಾಗುತ್ತೆ? ಪಂಚಮ್ಯಾಂ ಆಹುತವು 5ನೆಯ ಆಹುತಿಯಲ್ಲಿ ಅವನು ಹೇಳ್ತಾನೆ ಏನಂತ? ಇವಾಗ ಆಪಹ ಪಂಚಮ್ಯಾಂ ಆಹುತವು ಪುರುಷ ವಚಸೋ ಭವಂತಿ ಅಂತ ಹೇಳಿದಾಗ ಅವನು ಕೇಳ್ತಾನೆ ಶ್ವೇತಕೇತು, ಇವನು ಶ್ವೇತಕೇತು, ಏನ್ ಸ್ವಾಮಿ ಹೇಗೆ ಪಂಚಮ್ಯ 5ನೆಯ ಆಹುತಿಯಲ್ಲಿ ಇದು ಒಪ್ಪು ಪುರುಷ ವಚಸ್ಸಾಗತಕ್ಕಂಥ ಪ್ರಕಾರ ವಿಧ ಹೇಗೆ? ಅದನ್ನ ವಿಸ್ತಾರವಾಗಿ ಹೇಳಿ ಹೇಗಾಗ್ಬಿಡುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ಹೋಗ್ತಾನೆ ಪ್ರಶ್ನೆ. ಇದು ಪ್ರಕಾರ ಅಂದ್ರೆ ವಿಧ. ಪುರುಷ ವಚಸ್ಸಾಗುತ್ತದೆ ಎನ್ನುವ ವಿಧ ಹೇಗೆ ಅಂತ ಕೇಳಿದಾಗ, ಪ್ರಶ್ನೆ ಕೇಳಿದಾಗ ಪ್ರತಿವಚನಾವಸರೆ ಅದಕ್ಕೆ ಉತ್ತರವನ್ನು ಹೇಳುವ ಸಂದರ್ಭದಲ್ಲಿ, ಅವಸರ ಅಂದ್ರೆ ಸಂದರ್ಭ, ಅದಕ್ಕೆ ಉತ್ತರವನ್ನು ಹೇಳುವ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ನೋಡಿ? ಪ್ರಥಮ ಆಹುತಿ ಸ್ಥಾನೆ ಅಂದ್ರೆ ಮೊದಲನೆಯ ಆಹುತಿ ಸ್ಥಾನದಲ್ಲಿ ಯದಿ ಅನಪೋ ಹೌಮ್ಯ ದ್ರವ್ಯಂ ಶ್ರದ್ಧಾಂ ನಾಮ ಅವತಾರೇ. ಒಂದು ವೇಳೆ ಉತ್ತರ ಹೇಳ್ಬೇಕನ್ನ ತಪ್ಪು ಹೇಗೆ ಪುರುಷ ವಚಸ್ಸಾಗುತ್ತದೆ ಅಂತ ಕೇಳ್ದ, ಅದಕ್ಕೆ ಉತ್ತರ ಹೇಳಬೇಕು. ಉತ್ತರ ಹೇಳುವಾಗ ಒಂದು ವೇಳೆ ಆ ಮೊದಲನೆಯ ಹೋಮದ್ರವ್ಯ ಇತ್ತಲ್ಲ, ಅಗ್ನಿಯಲ್ಲಿ ಹೋಮ ಮಾಡ್ತಾನ, ಅದನ್ನ ನೀರನ್ನ ಬಿಟ್ಟು ಬೇರೆ ಶ್ರದ್ಧೆ ಅಂತ ಇದೆಯಲ್ಲ ಯಾವುದನ್ನ ಬೇರೆ ಯಾವುದನ್ನಾದರೂ ಹೇಳಿಬಿಟ್ಟಿದ್ದರೆ
ನೀರನ್ನ ಬಿಟ್ಟು ಬೇರೆ ಯಾವ್ದು ನಾವು ಹೇಳಿಬಿಟ್ಟಿದ್ದರೆ ಆಗ ಏನಾಗ್ತಾ ಇತ್ತು? ತತಃ ಅನ್ಯಥಾ ಪ್ರಶ್ನ ಅನ್ಯಥಾ ಪ್ರತಿವಚನಂ ಏಕವಾಕ್ಯತ ನ ಸ್ಯಾತ್. ನೋಡಿ, ಒಂದು ಸಿದ್ಧಾಂತ ಮಾಡುವಾಗ ನಾವು ಸಿದ್ಧ ಮಾಡಬೇಕು. ಸಿದ್ಧ ಮಾಡುವಾಗ ಏನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು? ಉಪಕ್ರಮೋಪಸಂಹಾರ. ಒಂದು ತಾತ್ಪರ್ಯ ನಿರ್ಣಯ ಮಾಡಬೇಕಾದ್ರೆ ಉಪಕ್ರಮೋಪಸಂಹಾರ, ಅಧ್ಯಾಸ, ಇವೆಲ್ಲ 6 ಲಿಂಗಗಳು ಹೇಳಿದ್ದಾರೆ. ಇವೆಲ್ಲ ಬಹಳ ಮುಖ್ಯ. ಉಪಕ್ರಮೋಪಸಂಹಾರ ತುಂಬಾ ಮುಖ್ಯ. ನೀವು ಅಪ್ಪು ಎಂದು ಅರ್ಥವನ್ನು ಮಾಡದೇ ಹೋಗಿಬಿಟ್ರೆ ಆಗೇನಾಗುತ್ತೆ? ಇವನು ಪ್ರಶ್ನೆ ಕೇಳಿದ್ದೇ ಒಂದು, ಅವನು ಉತ್ತರ ಹೇಳಿದ್ದೇ ಒಂದು. ಹಾಗಾದ್ರೆ ಇಲ್ಲಿ ಇದೇನಾಗುತ್ತೆ? ಇದು ಸಿದ್ಧವಾಗೋದಿಲ್ಲ. ಯಾವಾಗ ಉಪಕ್ರಮೋಪಸಂಹಾರಕ್ಕೆ ಏಕವಾಕ್ಯತೆ ಇರೋದಿಲ್ವೋ ಆಗ ಅದು ಸಿದ್ಧಾಂತ ಅಂತಲೇ ಆಗೋದಿಲ್ಲ. ಏಕವಾಕ್ಯತೆ ಸ್ಯಾತ್, ಏಕವಾಕ್ಯತೆ ಇರೋದಿಲ್ಲ. ಇಲ್ಲಿ ಇತಿ, ಇದಕ್ಕೊಂದು ಉದಾಹರಣೆ ಕೊಟ್ಟು, ಇತಿತು ಪಂಚಮ್ಯಾಂ ಮಾಹುತೌ ಆಪಃ ಪುರುಷವಚಸೋ ಭವಂತಿ. ಇತಿತು ಹೀಗೆ, ಆದರೆ ಹೀಗೆಯೇ ಏನಾಗಿದೆ? ಏಕವಾಕ್ಯತೆಯಿಂದಲೇ, ಏನು ಭೇದ ಇಲ್ಲ, ಏಕವಾಕ್ಯತೆಯಿಂದಲೇ ಪಂಚಮ್ಯಾಂ ಮಾಹುತೌ ಪುರುಷವಚಸ್ ಆಪಃ ಪುರುಷವಚಸೌ, 5ನೇ ಆಹುತಿಯಲ್ಲಿ ಈ ಅಪ್ಪು ಪುರುಷವಚಸ್ಸಾಗುತ್ತದೆ. ಇತೀಗ ಉಪಸಂಹರನ್, ಹೀಗೆ ಉಪಸಂಹಾರ ಮಾಡಿ ಏನನ್ನು ಹೇಳ್ತಾ ಇದ್ದಾರೆ? ಏತದೇವ ದರ್ಶಯತಿ. ಏತದೇವ ಅಂದ್ರೇನು ನೋಡಿ, ಶ್ರದ್ಧೆ ಅಂತ ಹೇಳಿದ್ದರೂ ಕೂಡ ಇದಕ್ಕೆ ಅಪ್ಪು ಎನ್ನುವ ಅರ್ಥವನ್ನೇ ಮಾಡಬೇಕು ಎಂದೇ ಹೇಳಿದ್ದಾರೆ. ಹೇಳಿದ್ದಾರೆ ಇಲ್ಲ, ಸೂಚಿಸಿದ್ದಾರೆ. ಹೇಳಿಲ್ಲ, ಸೂಚನೆ ಮಾಡಿದ್ದಾರೆ. ನೋಡಿ, ಶ್ರದ್ಧೆ ಅಂದ್ರೆ ಅಪ್ಪು ಅಂತ ಅರ್ಥ ಮಾಡಬೇಕು ಸೂಚನೆ ಮಾಡಿದ್ದಾರೆ. ಕಾರಣ ಹೇಳಿದ್ರು, ಏಕವಾಕ್ಯತೆ ಹೋಗ್ಬಿಡುತ್ತೆ, ಪ್ರಶ್ನೆ ಪರಿವರ್ತನೆಗೆ ಸಂಬಂಧವೇ ಇಲ್ಲ. ಆವಾಗ ಏನಾಗುತ್ತೆ? ಸಿದ್ಧಾಂತನೇ ಆಗೋಲ್ಲ. ಆದ್ರಿಂದ ಒಂದು ಕಾರಣ ಆಯ್ತು. ಇವಾಗ ಶ್ರದ್ಧಾ ಕಾರ್ಯಂಚ ಸೋಮವೃಷ್ಟ್ಯಾದಿ ಸ್ಥೂಲೀಭವತ್ ಅಬಹುಲಂ ಲಕ್ಷ್ಯತೆ. ಇನ್ನು ಶ್ರದ್ಧೆಯ ಕಾರ್ಯವಾಗಿರ್ತಕ್ಕಂತಹ ಯಾವುದು ನೋಡಿ, ಎಲ್ಲ 4 ಕೂಡ ಶ್ರದ್ಧೆ, ಶ್ರದ್ಧೆಯಿಂದ ಸೋಮ, ಸೋಮದಿಂದ ವೃಷ್ಟಿ, ವೃಷ್ಟಿಯಿಂದ ಅನ್ನ, ಅನ್ನದಿಂದ ರೇತಸ್ಸು. ಹಾಗಾಗಿ ಸೋಮ, ವೃಷ್ಟಿ, ಅನ್ನ, ರೇತಸ್ಸು ಅಂತ ಅನ್ನೋದು ಯಾವುದ್ರ ಕಾರ್ಯ? ಶ್ರದ್ಧೆಯ ಕಾರ್ಯ. ಯಾಕೆ? ಶ್ರದ್ಧೆಯನ್ನ ದ್ಯುಲೋಕಗ್ನಿಯಲ್ಲಿ ಹೋಮ ಮಾಡಿದಾಗ ಪರ್ಜನ್ಯ ಬಂತು. ಶ್ರದ್ಧೆಯ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ, ಅದು. ಹೀಗಾಗಿ ಕಾರ್ಯ ಏನಾಗುತ್ತೆ ನೋಡಿ, ಶ್ರದ್ಧಾ ಕಾರ್ಯ. ಈ ಶ್ರದ್ಧಾ ಕಾರ್ಯ ಇದೆಯಲ್ಲ, ಯಾವುದದು? ಸೋಮಾವೃಷ್ಟಿ, ಅನ್ನ, ರೇತಸ್ಸು. ಇದು ಏನಾಗಿದೆ? ಇದು ಸ್ಥೂಲೀಭವತ್. ಈ ಸೋಮಾವೃಷ್ಟಿ, ಅನ್ನ, ರೇತಸ್ಸು ಇದರ ಒಂದು ಸ್ಥೂಲ ಸಮವಾಗಿರ್ತಕ್ಕಂಥ ಭಾಗ ಯಾವುದು? ಅಪ್ಪು. ಸ್ಥೂಲವಾಗಿರ್ತಕ್ಕಂಥ ಭಾಗ ಏನು? ಅದರಿಂದ ಇವೆಲ್ಲ ಉತ್ಪತ್ತಿ ಆಗಿದೆ. ಉತ್ಪತ್ತಿ ಆಗ್ಬೇಕಾದ್ರೆ ಏನು? ಆ ಅಪ್ಪಿನ ಅಂಶ ಇದ್ದೇ ಇರಬೇಕು. ಉತ್ಪತ್ತಿ ಆಯ್ತು ಅಂದ್ರೆ ಏನು? ಕಾರಣ ಕಾರ್ಯ. ಕಾರಣ ಕಾರ್ಯ ಅಂತ ನೀವು ಹೇಳಿದ ಮೇಲೆ ಕಾರಣದ ಒಂದು ಯಾವುದು? ಅಂಶಗಳು ಕಾರ್ಯದಲ್ಲಿಯೂ ಕೂಡ ಏನಾಗಿರಬೇಕು? ಪ್ರತಿಫಲಿತವಾಗಿರಬೇಕು. ಇದರ ಕಾರ್ಯನೇ ಆಗುವುದಿಲ್ಲ. ಏನಾದ್ರೂ ಹೇಳಿರ್ತಾನೆ, ಸರ ಅಂತಾದ್ರೂ ಹೇಳಿ, ಬಳೆ ಅಂತಾದ್ರೂ ಹೇಳಿ, ಇನ್ನೊಂದು ಹೇಳಿ, ಏನಾಗಲಿ ಅಲ್ಲೆಲ್ಲ ಚಿನ್ನದ ಅಂಶ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಇದರ ಚಿನ್ನದ ಕಾರ್ಯ ಆಗೋದೇ ಇಲ್ಲ. ಹಾಗಾಗಿ ಏನಾಗಿದೆ? ಈ ಶ್ರದ್ಧೆಯ ಕಾರ್ಯ ಸೋಮವೃಷ್ಟಿಯನ್ನ ರೇತಸ್ಸು ಅಂತ ಹೇಳಿದಾಗ, ಈ ಸೋಮಾವೃಷ್ಟಿಯನ್ನ ರೇತಸ್ಸು ಇದರ ಸ್ಥೂಲ ತಮವಾದ ಭಾಗ ಏನಾಗಿದೆ? ಅಪ್ಪೆ ಆಗಿದೆ. ಯಾಕೆ? ಅಪ್ಪಿನಿಂದ ಏನೆಲ್ಲ ಉತ್ಪತ್ತಿ ಆಗತಕ್ಕಂಥದ್ದು ಅಪ್ಪೆ ಆಗಿದೆ. ಹೀಗಿರೋದ್ರಿಂದ ಅಬ್ಬಹುಲಂ ನಕ್ಷತ್ರ. ಅದಕ್ಕೆ ಅಪ್ಪರ ಬಾಹುಳ್ಯ ಗೊತ್ತಾಗತ್ತೆ ನಮಗೆ. ಸೋಮ ರಸ, ವೃಷ್ಟಿ ಅದಂತೂ ನೀರೇ.
ಇನ್ನು ಅನ್ನ ಅದು ನೀರೇ, ನೀರು ಉತ್ಪತ್ತಿ ಆಗ್ತಕ್ಕಂಥದ್ದು. ರೇತಸ್ಸು ನೀರಿನ ಅಂಶವೇ ಜಾಸ್ತಿ. ಈ ಎಲ್ಲದರಲ್ಲೂ ಕೂಡ ಹಬ್ಬ ಹೊಲೆ ಇದೆ, ಅದು ಸ್ಥೂಲವಾದ ಭಾಗ ನಕ್ಷತ್ರ. ಸಾಚ ಶ್ರದ್ಧೆಯ ಅಪ್ರಯುಕ್ತಿ. ಏನಾಗಿದೆ ಈಗ ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಅಂತಕ್ಕಂಥದ್ದು ಎಲ್ಲರೂ ಒಪ್ಪಿರ್ತಕ್ಕಂಥ ನ್ಯಾಯ. ಇದು ಇದ್ದೇ ಇರಬೇಕು ಅನನ್ಯತ್ವ, ಇದೇ ಕಾರ್ಯ ಕಾರಣ ಅಂತ ಆಗೋದೇ ಇಲ್ಲ. ಹಾಗಾಗಿ ಇವೆಲ್ಲ ಏನಾಗಿದೆ, ಶ್ರದ್ಧೆಯು ಅಪ್ಪು ಎಂಬುದು ಹೇಳುವುದಕ್ಕೆ ಇದೊಂದು ಯುಕ್ತಿ. ಯಾವುದು ಎರಡನೇ ಯುಕ್ತಿ ಹೇಳಿದಾಗ, ಮೊದಲನೇ ಯುಕ್ತಿ ಹೇಳಿದ್ರಲ್ಲ ಉಪಕ್ರಮ ಉಪಸಂಹಾರ ಹೊಂದೋದಿಲ್ಲ, ಆದ್ದರಿಂದ ಅರ್ಥ ಮಾಡಬೇಕು. ಈ ಎರಡನೇ ಯುಕ್ತಿ ಹೇಳ್ತಾ ಇದ್ದಾರೆ. ಏನಾಗುತ್ತೆ, ಕಾರ್ಯಕಾರಣಗಳಿಗೆ ಅನನ್ಯತ್ವ ಅಂತಕ್ಕಂಥದ್ದು ಹೋಗಿಬಿಡುತ್ತೆ. ಯಾವಾಗ ಶ್ರದ್ಧೆ ಎಂಬತಕ್ಕಂಥ ಮತ್ತೆ ಅಪ್ಪು ಎಂಬತಕ್ಕಂಥದ್ದಕ್ಕೂ ಒಂದು ಅವಯವಾರ್ಥವನ್ನೇ ಮಾಡಿದಾಗ, ಶ್ರದ್ಧೆ ಅಪ್ಪು ಅಪ್ಪು ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ, ಆವಾಗ ಕಾರ್ಯಕಾರಣ ಅನನ್ಯತ್ವ, ಕಾರ್ಯವೆಲ್ಲವೂ ಕೂಡ ಕಾರಣಾನುರೂಪವಾಗಿರಬೇಕು ಎನ್ನುವ ನ್ಯಾಯ ಬಿದ್ದೋಯ್ತು. ಯಾಕೆ ಅಂತ ಶ್ರದ್ಧೆ ಬೇರೆ ಅಪ್ ಬೇರೆ ಆಗುತ್ತೆ. ಎರಡನೇದು ನ ಚ ಶ್ರದ್ಧಾಖ್ಯ ಪ್ರತ್ಯಯ ಮನಸಃ ಜೀವಸ್ಯ ವಾ ಧರ್ಮ ಸನ್ ಧರ್ಮಿಣೋ ನಿಷ್ಕೃಷ್ಯ ಹೋಮಾಯ ಉಪಾದಾತು ಶಕ್ಯತೆ ಪಶ್ವಾದಿಭ್ಯ ಇವ ಹೃದಯಾನಿ ಇತಿ ಆಪಹ ಏವ ಶ್ರದ್ಧಾ ಸಿದ್ಧ ಭವತಿ. ಇನ್ನೊಂದು ಕಾರಣ ತಗೊಳ್ಳಪ್ಪ ಹೇಳ್ತೇವೆ. ಏನು ನ ಚ ಶ್ರದ್ಧಾಖ್ಯಯ ಪ್ರತ್ಯಯ. ಇವಾಗ ಶ್ರದ್ಧೆ ಎಂಬುದೇನದು, ಅದು ಪ್ರತ್ಯಯ ಏನಲ್ಲ, ದ್ರವ್ಯ ಅಲ್ಲ. ಅದು ಸೋಮಾವೃಷ್ಟಿ ಅನ್ನ ರೇತಸ್ಸು ದ್ರವ್ಯಗಳು. ಆದರೆ ಶ್ರದ್ಧಾ ಏನಾಗಿದೆ, ಅದು ದ್ರವ್ಯ ಅಲ್ಲ, ಅದೊಂದು ಪ್ರತ್ಯಯ. ಅದು ಪ್ರತ್ಯಯ ಅಂದ್ರೆ ಎಲ್ಲಿ ಉಂಟಾಗ್ತಕ್ಕಂಥದ್ದು, ಅಂತಃಕರಣದಲ್ಲಿ ಉಂಟಾಗತಕ್ಕಂಥದ್ದು. ಆ ಅಂತಃಕರಣ ಎಲ್ಲಿರುತ್ತೆ, ಅದು ಯಾರು ನಮ್ಮಲ್ಲಿ ಜೀವರಲ್ಲಿ ಇರುತ್ತೆ. ಹೌದಾನೆ? ಇದು ಈಗ ಹೇಳ್ತಾನೆ ನೋಡಿ. ನಚ ಶ್ರದ್ಧಾಖ್ಯ ಪ್ರತ್ಯಯ. ಈ ಶ್ರದ್ಧೆ ಎಂಬ ಹೇಳ್ತಕ್ಕಂಥ ಈ ಪ್ರತ್ಯಯ ಇದೆಯಲ್ಲ, ಅದು ಏನಾಗಿದೆ, ಮನಸ್ಸು ಅಂದ್ರೆ ಅಂತಃಕರಣ ಅಂತ. ಅಂತಃಕರಣದ ಧರ್ಮವಾಗಿರಬೇಕು, ಅಥವಾ ಅದಕ್ಕೂ ಹಿಂದೆ ಸ್ವಲ್ಪ ನೋಡೋದಾದ್ರೆ ಜೀವನ ಧರ್ಮ ಆಗಿದೆ. ಯಾಕೆಂದ್ರೆ ಅಂತಃಕರಣ ಆದಾಗ ಜೀವನ ಒಂದು ಧರ್ಮ ಆಗಿರ್ಬೇಕು. ಧರ್ಮಿನ ಈ ಜೀವನ ಧರ್ಮವನ್ನ ಏನಾಗಿರುತ್ತೆ, ಯಾವುದು ಶ್ರದ್ಧೆ ಅಂತಕ್ಕಂಥ ಜೀವನ ಧರ್ಮ ಆಗಿರ್ಬೇಕು. ಇದನ್ನ ನಿಷ್ಕೃಷ್ಯ ಅಂದ್ರೇನು, ತೆಗೆದುಕೊಂಡು ಬಂದು ಅಂತ. ಯಾರಿಂದ, ಧರ್ಮಿಣ ಅಂದ್ರೇನು, ಜೀವಸ್ಯ. ಆ ಶ್ರದ್ಧೆ ಅಂತಕ್ಕಂಥದ್ದು ಜೀವನದ ಪ್ರತ್ಯಯ ರೂಪವಾಗಿದೆ. ಆ ಪ್ರತ್ಯಯ ರೂಪವಾಗಿರ್ತಕ್ಕಂಥ ಶ್ರದ್ಧೆಯನ್ನ ಜೀವನಿಂದ ಎಳ್ಕೊಂಡು ಬಂದು ಹೋಮಾಯ ಉಪಾದಾತು ಶಕ್ಯತೆ. ಹೋಮಕ್ಕೋಸ್ಕರ ಹೋಮದಲ್ಲಿ ಹಾಕ್ತಾನೆ, ಹೋಮ ಮಾಡ್ತಾನೆ, ವಿಲೋಕಾಗ್ನಿಯಲ್ಲಿ ಹಾಕ್ತಾನೆ ಅಂತಕ್ಕಂಥದ್ದು ಹೊಂದೋದೇ ಇಲ್ಲ. ಏನೋ ದ್ರವ್ಯ ಆಗಿದ್ರೆ ಎಳ್ಕೊಂಬಂದು ಅಲ್ಲಿ ತಗೊಂಡ್ಬರ್ಬೋದಾಗಿತ್ತು, ಅಲ್ಲಿ ಇಟ್ಟಿದ್ದ ತಗೊಂಬಂದ ಹಾಕ್ತಾನೆ. ಇದು ಶ್ರದ್ಧೆ ಪ್ರತ್ಯಯ. ಇದು ಎಲ್ಲಿಂದ ತರಕಾಗುತ್ತೆ, ಅದೆಲ್ಲಿದೆ, ಅದು ಜೀವರುಗಳಿಂದ ಶ್ರದ್ಧೆನ ಬೇರೆ ಮಾಡಿಬಿಟ್ಟು ತಂದು ಹೋಮ ಮಾಡೋಕ್ಕಾಗುತ್ತಾ, ಆಗೋದಿಲ್ಲ. ಹೇಗೆ, ಪಶ್ವಾದಿಭ್ಯ ಇವ ಹೃದಯಾನಿ ಇತಿ. ಇದು ಹೋಮ ಮಾಡ್ತಕ್ಕಂಥ ಸಂದರ್ಭ. ಜ್ಯೋತಿಷ್ಠೋಮ ಯಾಗವನ್ನು ಮಾಡ್ತಾ ಇದ್ದಾನೆ. ಆವಾಗ ಏನಾಗುತ್ತೆ, ಒಂದು ಅಲ್ಲಿ ಒಂದು ಭಾಗ ಇದೆಯಲ್ಲ, ಏನು, ಅವಧಾನ ಮಂತ್ರದಲ್ಲಿ, ಅವಧಾನ ಅಂದ್ರೆ ಕತ್ತರಿಸೋದು. ಪಶುವನ್ನ ಮೇಕೆ ಆಡು ಅಂತ ಹೇಳ್ತಾರಲ್ಲ, ಅದನ್ನ ಕತ್ತರಿಸಿ ಏನ್ ಮಾಡ್ತಾರೆ ನೋಡಿ. ಈಗ ಹೃದಯ ಭಾಗವನ್ನ ಹೋಮ ಮಾಡಬೇಕು. ಆ ಹೃದಯ ಭಾಗವನ್ನು ತಗೊಂಡ್ಬರ್ತಾನೆ. ಎಲ್ಲಿಂದ, ಆ ಜೀವ ಯಾವುದು, ಆಮೇಲೆ ಆಡ ಇದೆಯಲ್ಲ, ಅದು ಅಲ್ಲಿಂದ ಹೃದಯವನ್ನ ಕತ್ತರಿಸಿ ಅದ ತಂದು ಹೋಮ ಮಾಡ್ತಾನೆ. ಹಾಗೆ ಈ ಶ್ರದ್ಧೆ ಎಂಬ ಪ್ರತ್ಯಯವನ್ನ ಜೀವರುಗಳಿಂದ ಪಡೆದು ಹೋಮ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ದ್ರವ್ಯ ಅಲ್ಲ. ಅಲ್ಲಿ ಹೃದಯ ಭಾಗವನ್ನ ತಂದು ಹೋಮ ಮಾಡ್ತಾರೆ, ಇಲ್ಲಿ ಹಾಗಾಗೋದಿಲ್ಲ. ಮತ್ತು ಭಜಾದಿ. ಆದ್ದರಿಂದ ಏನಾಗುತ್ತೆ,
ಈ ಶ್ರದ್ಧಾ ಎಂಬ ಶಬ್ದಕ್ಕೆ ಏನ್ ಮಾಡ್ಬೇಕು ನಾವು? ಒಪ್ಪು ಎಂಬುದಾಗಿ ದ್ರವ್ಯ ಭಾವವನ್ನೇ ಹೇಳಬೇಕು. ಇಲ್ದೇನು ಹೋಮ ಸಾಧ್ಯವೇ ಇಲ್ಲ. ಹೋಮ ಸಾಧ್ಯ ಇಲ್ಲ, ಪಂಚಾಗ್ನಿಯೇ ಇಲ್ಲ. ಪಂಚಾಗ್ನಿ ಉಪಾಸನೆ ಒಂದೇ ಅದನ್ನೇ ಇಲ್ವಲ್ಲ, ಆಗೋದಿಲ್ಲ. ಏನಾದ್ರು ಶ್ರದ್ಧೆ ಹೋಮ ಮಾಡಕ್ಕಾಗ್ತ ಆಗೋದಿಲ್ಲ. ಹೀಗಾಗಿ ಇದು ಪಂಚಾಗ್ನಿ ವಿದ್ಯೆ ಎಂಬತಕ್ಕಂಥದ್ದು ಹೊಂದಬೇಕಾದರೆ ಇಲ್ಲಿ ಮೊಟ್ಟ ಮೊದಲನೆಯ ಆಹುತಿ ಕೊಡ್ತಾನಲ್ಲ ತ್ರಿಲೋಕದಲ್ಲಿ, ಅದು ಶ್ರದ್ಧೆ ಆಗಿದೆ. ಶ್ರದ್ಧಾ ಅಂತಂದ್ರೆ ಪ್ರತ್ಯಯ ಅಲ್ಲ, ಅದಕ್ಕೆ ಅಪ್ಪು ಎಂಬ ಅರ್ಥವನ್ನು ಮಾಡಬೇಕು ದ್ರವ್ಯ. ಆಗ ಆ ನೀರನ್ನು ತರ್ತಾನೆ, ಹೋಮ ಮಾಡ್ತಾನೆ, ಅದನ್ನು ಮಾಡಬಹುದು. ಹಾಗೆ ಒಂದು ಪ್ರಾಣಿಯ ಹೃದಯದಿಂದ, ಪ್ರಾಣಿಯಿಂದ ಅದನ್ನ ಹೃದಯವನ್ನು ಬೇರ್ಪಡಿಸಿ ತಂದು ಹೋಮ ಮಾಡ್ತಾರೆ. ಹಾಗೆ ಹಾಗಲ್ಲದೆ ನೀವು ಶ್ರದ್ಧಾ ಪ್ರತ್ಯಯ ಅಂತ ಅರ್ಥ ಮಾಡ್ಬಿಟ್ರೆ, ಪ್ರತ್ಯಯ ಅನ್ನೋದು ಜೀವನದಿಂದ ಎಳ್ಕೊಂಬಂದು ಹೋಮ ಮಾಡೋಕ್ಕಾಗುತ್ತಾ? ಅವ ಪಂಚಾಗ್ನಿ ವಿದ್ಯೆನೇ ಇಲ್ಲ, ಹೋಯ್ತು. ಹಾಗಾಗಿ ಇದನ್ನ ಹೀಗೆ ಅರ್ಥ ಮಾಡ, ಶ್ರದ್ಧಾ ಶಬ್ದಚ್ಚ ಅಪ್ಸು ಉಪಪದ್ಯತೆ. ಹೀಗೆ ಶ್ರದ್ಧಾ ಎಂಬ ಶಬ್ದದಿಂದ ನೀರನ್ನೇ ಹೇಳಲ್ಪಟ್ಟಿದೆ. ಅಪ್ಸು ನೀರಂತ ಅರ್ಥ ಮಾಡಿದ್ರೆ ಹೊಂದುತ್ತೆ. ಮತ್ತು ವೈದಿಕ ಪ್ರಯೋಗ ದರ್ಶನ ನೋಡಿ, ತೈತ್ರಿಯ ಸಂಹಿತಾ ಭಾಗದಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ. ಶ್ರದ್ಧಾವ ಆಪಹ, ಪ್ರಸಿದ್ಧವಾದ ಭಾಗ. ಶ್ರದ್ಧೆಯೇ ನೀರು, ಅಪ್ಪು ನೀರು ಅಪ್ಪು, ಶ್ರದ್ಧೆಯೇ ಅಪ್ಪು, ವಾ ಅಂದ್ರೆ ಏವ ಅಂತ. ಶ್ರದ್ಧಾ ಏವ ಆಪಹ, ಶ್ರದ್ಧೆಯೇ ಅಪ್ಪಾಗಿದೆ ಅಂತ ಹೇಳಲ್ಲಿ. ಮತ್ತು ತನುತ್ವಂಚ ಶ್ರದ್ಧಾ ಸಾರೂಪ್ಯಂ ಗಚ್ಚಂತ್ಯ ಆಪಹ ದೇಹ ಬೀಜಭೂತ ಇತ್ಯತಃ ಶ್ರದ್ಧಾ ಶಬ್ದ ಸ್ಯು. ನೋಡಪ್ಪ, ಇನ್ನೂ ಒಂದು ಕಾರಣ ತಗೋ. ಏನು ಅಂದ್ರೆ ತನುತ್ವಂಚ ಶ್ರದ್ಧಾ ಸಾರೂಪ್ಯಂ ಗಚ್ಚಂತ್ಯ ಆಪ. ಆಪ ನೀರೇನಾಗಿದೆ, ಅದು ಈ ಒಂದು ತನುತ್ವ. ತನುತ್ವ ಅಂತಂದ್ರೇನು? ತನುತ್ವ ಅಂತ, ತನು ಅಂತಕ್ಕಂಥದ್ದು ಈ ಕ್ಷೀಣವಾದ ಭಾಗ, ಅತ್ಯಂತ ಸಣ್ಣದಾಗಿರ್ತಕ್ಕಂತಹ ಭಾಗ. ತನು ಅಂದ್ರೆ ಶರೀರ ಅಂತ ಒಂದು ಅರ್ಥ ಆಗುತ್ತೆ. ಇನ್ನೊಂದು ತನು ಅಂತಂದ್ರೆ ಅತ್ಯಂತ ಸಣ್ಣದಾದ ಭಾಗ. ಈ ನಾವು ಲಲಿತಾ ಸಹಸ್ರನಾಮದಲ್ಲಿ ಏನ್ ಹೇಳ್ತೇವೆ? ತನು ಮಧ್ಯಾಯ ನಮಃ. ತನು ಮಧ್ಯಾಯ ಅಂದ್ರೆ ಆ ಮಧ್ಯಭಾಗ. ತನು ಅಂದ್ರೆ ಸಣ್ಣಗಿತ್ತು ಅಂತ. ಆ ತನು ಸೂಕ್ಷ್ಮವಾಗಿ, ಇಲ್ಲಿ ಸೂಕ್ಷ್ಮ ಅಂತ ಅರ್ಥ, ಸಣ್ಣ ಸೂಕ್ಷ್ಮವಾಗಿತ್ತು. ಇದು ತನುತ್ವಂಚ ಏನಾಗಿದೆ? ಈ ಸೂಕ್ಷ್ಮ ಆಪಹ ನೀರುಗಳು ತನುತ್ವಂಚ ಶ್ರದ್ಧಾ ಸಾರೂಪ್ಯ. ತನುತ್ವ ಅಂದ್ರೆ ಅತ್ಯಂತ ಸೂಕ್ಷ್ಮ ರೂಪದಿಂದ, ನೀರಿನ ಒಂದು ಸೂಕ್ಷ್ಮ ರೂಪ ಏನಾಗಿದೆ, ಅದು ಶ್ರದ್ಧಾ ಸಾರೂಪ್ಯಂ ಗಚ್ಚಂತ್ಯ. ಅಂದ್ರೆ ಶ್ರದ್ಧೆಯ ಒಂದು ಸಾರೂಪ್ಯವನ್ನ ಪಡೆದುಕೊಂಡು ಏನಾಗುತ್ತೆ? ದೇಹ ಬೀಜಭೂತ ಇತ್ಯತಃ, ಅದು ದೇಹಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಶ್ರದ್ಧಾ ಶಬ್ದ ಇವು ಏನಾಗುತ್ತೆ? ಆದ್ದರಿಂದ ಶ್ರದ್ಧಾ ಶಬ್ದ ಇದೆಯಲ್ಲ, ಅದೇನಾಗುತ್ತೆ? ಆಪಹ ಸ್ಯು. ಆ ಶ್ರದ್ಧಾ ಶಬ್ದ ಇದೆ, ಅದು ಅಪ್ಪು ಅಂತ ಅರ್ಥ ಮಾಡಿ. ಯಾತಕ್ಕೆ ಅಂತಂದ್ರೆ ಇದು ಹೇಳ್ತಾರೆ ತನುತ್ವಂಚ ಅಂದ್ರೆ ಈ ಶ್ರದ್ಧೆ ಅಂತ ಇದೆಯಲ್ಲ, ಇದನ್ನ ನಾವು ಒಡೆದು ನೋಡಿದಾಗ, ಏನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿಭಜನೆ ಮಾಡಿ ನೋಡಿದಾಗ ಏನಾಗುತ್ತೆ? ಈ ಶ್ರದ್ಧೆ ಅಂತಕ್ಕಂಥದ್ದು ಯಾವಾಗ ಬರುತ್ತೆ? ಈ ಶ್ರದ್ಧೆ ಅಂತಕ್ಕಂಥದ್ದು ಉತ್ಪತ್ತಿ ಆಗೋದಕ್ಕೆ ಕಾರಣ ಏನು? ಯಾವ ಕಾರಣದಿಂದ ಈ ಶ್ರದ್ಧಾತ್ವವನ್ನು ಪಡೆಯುತ್ತೆ ಅಂದ್ರೆ ಯಾವುದದು? ಅದು ನೀರು. ಯಾಕೆ? ಯಾವಾಗ ನಮ್ಮ ಶರೀರ ಭಾಗದಲ್ಲಿ ಎಲ್ಲ ಅದು ವಿಕಾಸ ಹೊಂದಬೇಕಾ, ಜೀರ್ಣಾಂಶ ಇದ್ದೇ ಇರಬೇಕು. ನೀರಿನ ಅಂಶ ಸೇರಿ ಈ ಅಂತಃಕರಣ ವಿಕಾಸವಾಗಿ ಅಲ್ಲಿಂದ ಏನಾಗುತ್ತೆ? ಶ್ರದ್ಧಾ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಶ್ರದ್ಧಾ ಅಂತ ಉತ್ಪತ್ತಿ ಆಗತಕ್ಕಂಥದ್ದು ಏನದು? ಆ ಒಂದು ಈ ಪರೋಕ್ಷ ಕಾರಣದಿಂದ, ಅದೇನು ದ್ರಾವಿಡ ಪ್ರಾಣಾಯಾಮ, ಹೀಗೆ ಯಾವುದೋ ಒಂದು ಕಾರಣ,
ಆ ಕಾರಣದಿಂದ ಏನಾಯ್ತು, ಈ ಶರೀರಕ್ಕೆ ಕಾರಣವಾಯಿತು. ಯಾವುದಕ್ಕೆ? ಶರೀರಕ್ಕೆ ಕಾರಣವಾಯಿತು. ಯಾವುದು? ಆ ಶ್ರದ್ಧೆ ಅಂತಕ್ಕಂಥ. ಹಾಗೆ ನೇರ ಕಾರಣವಲ್ಲ, ಪರೋಕ್ಷವಾಗಿ ಕಾರಣ. ಯಾಕೆ? ಶ್ರದ್ಧಾ ಅಂತಕ್ಕಂಥದ್ದು ಬರೋದೇ ಯಾವಿಂದ? ಈ ಒಂದು ನೀರಿನ ಅಂಶ, ನೀರಿನ ಬಾಹುಲ್ಯದಿಂದ, ದ್ರವರೂಪವಾದ ಪದಾರ್ಥಗಳಿಂದ ಬರುತ್ತೆ. ಅದ್ರ ಶ್ರದ್ಧೆ ಉಂಟಾಗುತ್ತೆ, ಅಂತಃಕರಣದಿಂದ ಬರುತ್ತೆ. ಅದು ವಿಕಾಸವಾಗುತ್ತೆ ನೀರಿನ ಅಂಶದಿಂದ. ವಿಕಾಸವಾಗಿ ಏನಾಗುತ್ತೆ, ಆ ಶ್ರದ್ಧೆಯೇ ಆ ಪೂರ್ತಿಯಾಗಿ ವಿಕಾಸವಾದಾಗ ಏನಾಗುತ್ತೆ, ಪುರುಷ ಅಂತ. ಶ್ರದ್ಧಾಮಯೋಯಂ ಪುರುಷೋ, ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧಸ್ವ ಏವ ಸಹ, ಭಗವದ್ಗೀತೆ ಹೇಳ್ತಾನೆ. ಶ್ರದ್ಧಾಮಯ. ಹೀಗೆ ಈ ಶ್ರದ್ಧೆಯೂ ಕೂಡ ಏನಾಗುತ್ತೆ, ಪರೋಕ್ಷವಾಗಿ ತಪ್ಪು ಎಂಬ ಸಾರೂಪ್ಯವನ್ನು ಪಡೆದು ದೇಹಕ್ಕೆ ದೇಹದ ಒಂದು ಉತ್ಪತ್ತಿಯ ಕಾರಣವಾಗುತ್ತದೆ. ಹಾಗಾಗಿ ಪರೋಕ್ಷವಾಗಿ ಈ ಶ್ರದ್ಧಾ ಅಂತಂದ್ರೆ ಏನು, ತಪ್ಪು ಅಂತ ಅರ್ಥ ಮಾಡಿ. ಪರೋಕ್ಷ ನೋಡಿ ಹಾಗೆ ಅರ್ಥ ಮಾಡ್ತಾ ಇದ್ರು. ಹೇಗೆ? ಇದಕ್ಕೆ ಉದಾಹರಣೆ ಕೊಡ್ತಾರೆ. ಪರೋಕ್ಷವಾಗಿ ಯಥಾ ಸಿಂಹ ಪರಾಕ್ರಮೋ ನರಃ ಸಿಂಹ ಶಬ್ದೋ ಭವತಿ. ಸಿಂಹ ಶಬ್ದೋ ಅಂತಂದ್ರೆ ಸಿಂಹ ಶಬ್ದ ಭಾಗ್ ಭವತಿ ಅಂತ ಅರ್ಥ. ಇನ್ನು ಸಿಂಹ ಪರಾಕ್ರಮೋ ನರಃ ಅಂದ್ರೆ ಸಿಂಹದಂತೆ ಪರಾಕ್ರಮವುಳ್ಳ ಒಬ್ಬ ಮನುಷ್ಯ ಅವನು. ಸಿಂಹ ಶಬ್ದ ಅಂದ್ರೆ ಸಿಂಹ ಕಂಡಿಂತ ಹೇಳ್ತಾರೆ ಅವನ್ನ. ಸಿಂಹದಂತೆ ಸಿಂಹ ಅಂತ ಹೇಳಿದಾಗ ಏನದು? ಸಿಂಹದಂತೆ ಪರಾಕ್ರಮವುಳ್ಳವನು ಅಂತ ಅರ್ಥ. ಹೀಗೆ ಪರೋಕ್ಷವಾಗಿ ಸಿಂಹ ಅಂತ ಹೇಳಿದ್ರೆ ಅವನು ಕಾರಣ ಆಗ್ತಾನೆ. ಹಾಗೆ ಇಲ್ಲಿಯೂ ಕೂಡ ಶ್ರದ್ಧಾ ಎಂಬುದನ್ನ ತಪ್ಪು ಎಂತಲೇ ಹೇಳಬೇಕು. ಯಾಕೆ? ಇದರಿಂದಲೇ, ಆ ಅಪ್ಪಿನಿಂದಲೇ ಅವೆಲ್ಲವೂ ಕೂಡ ವಿಕಾಸವಾಗಿ ದೇಹದ ಒಂದು ಉತ್ಪತ್ತಿಯ ಕಾರಣವಾಗುವುದರಿಂದ. ಆದ್ದರಿಂದ ಇದನ್ನು ಕೂಡ ಸಿಂಹದಂತೆ ಪರಾಕ್ರಮ ಇದೆ ಅವನಿಗೆ ಅಷ್ಟೇ, ಆದರೂ ಕೂಡ ಸಿಂಹ ಅಂದ್ಬಿಡ್ತಾರೆ. ಹಾಗೆ ಏನು, ಈ ಅಪ್ಪು ಏನಾಗಿದೆ, ಅದು ಈ ಶ್ರದ್ಧೆಯ ಕಾರಣವಾಗಿದೆ. ಶ್ರದ್ಧೆ ಏನಾಗಿದೆ, ಶ್ರದ್ಧೆ ಅಪ್ಪಿನಿಂದಲೇ ಬಂದು ಅದು ವಿಕಾಸವಾಗಿ ಅದು ಪುರುಷನಾಯ ಆಗುತ್ತೆ. ಈ ರೀತಿ ಇರೋದ್ರಿಂದ ಅಪ್ಪನ್ನೇ ಏನ್ ಹೇಳ್ತಾರೆ, ಶ್ರದ್ಧೆ ಅಂದ್ಬಿಡ್ತಾರೆ. ಹಾಗೆ ಸಿಂಹದಂತೆ ಪರಾಕ್ರಮ ಉಳ್ಳವನು ಸಿಂಹ ಅಂತ ಹಾಗೆ ಅಂದ್ಬಿಡ್ತಾರೆ. ಮತ್ತು ಶ್ರದ್ಧಾಪೂರ್ವಕ ಕರ್ಮ ಸಮವಾಯಾಶ್ಚ ಅಪ್ಸು ಶ್ರದ್ಧಾ ಶಬ್ದ ಉತ್ಪದ್ಯತೆ. ಮತ್ತು ಏನನ್ನೇ ಮಾಡಬೇಕಾದ್ರೂ ಕೂಡ ಕರ್ಮ ಸಮವಾಯ, ಈ ಕರ್ಮಗಳಿಗೆ ಸಂಬಂಧಪಡ್ತಕ್ಕಂಥ ಎಲ್ಲವೂ ಕೂಡ ಯಾವುದರಿಂದ ಆಗಬೇಕು? ಶ್ರದ್ಧೆಯಿಂದಲೇ ಆಗಬೇಕು. ಇವನು ಮೊದಲನೇ ಅಗ್ನಿಯಿಂದ ಹೋಮ ಯಾವುದು? ಶ್ರದ್ಧೆಯಿಂದಲೇ ಮಾಡಬೇಕಾಗಿರುವುದರಿಂದ ಅಲ್ಲಿ ಅಪ್ಪನ್ನೇ ಹೇಳಿದ್ದರೂ ಕೂಡ ಶ್ರದ್ಧೆ ಎಂಬುದಾಗಿ ಹೇಳಿದ್ದಾರೆ. ಯಾಕೆ? ಅದರಿಂದಲೇ ಮಾಡಬೇಕು, ಶ್ರದ್ಧೆಯಿಂದ ಆಗೋದೇ ಇಲ್ಲ. ಶ್ರದ್ಧೆಯ ಧ್ಯೇಯಂ, ಪ್ರತಿಯೊಂದು ಕೂಡ ಶ್ರದ್ಧೆಯ ಜುಗುಯಾತ್, ಮತ್ತೆ ಶ್ರದ್ಧೆ ಅಂತ ಮುಖ್ಯ. ಆದ್ದರಿಂದ ಶ್ರದ್ಧೆ ಅಂತ ಹೇಳಿದೆ. ಎಷ್ಟು ಕಾರಣ ಆಯ್ತು ಶಬ್ದ. ಮತ್ತು ಮಂಚ ಶಬ್ದ ಇವ ಪುರುಷೇಶು. ಇನ್ನೊಂದು ಹಿಂದಿನ ಕಾಲ ಹೇಳ್ತಾ ಇರ್ತಕ್ಕಂಥ ಮಾತು ಏನ್ರಿ, ಏನಪ್ಪ ಮಂಚ, ಆ ಮಂಚ ಅಂತಂತ ಹೇಳಿದ್ರೆ, ಓಹೋ ಮಂಚ ಏನ್ರಿ, ಮಂಚ ಏನು ಅಲ್ಲಾಡ್ತಾ ಇದೆ, ಹಾಗೆ ಮಂಚ ಏನು ಹೋಗ್ತಾ ಇದ್ರಿ, ಅದೇನು ಅದ್ರ ಇರ್ತಕ್ಕಂಥವನು ಏನು ಆ ಕಡೆ ಹೊರಡದ ಅಲ್ಲಾಡ್ತಾನೆ. ಮಂಚ ಹೇಗಂಗ ಹಾಗೆ ಅಲ್ಲಿ ಪುರುಷನೇ ಆದರೂ ಕೂಡ ಮಂಚ ಏನ್ರಿ ಹೀಗಿದೆ ಅಲ್ಲಾಡ್ತಾ ಇದೆ ಅಂತ ಏನು ಅಂತ. ಮತ್ತು ಶ್ರದ್ಧಾ ಹೇತುತ್ವಾಚ ಶ್ರದ್ಧಾ ಶಬ್ದೋಪಪತ್ತಿ. ಏನು ಈ ಶ್ರದ್ಧಾ ಹೇತುತ್ವಾಚ ಅಂದ್ರೇನು? ಈ ಶ್ರದ್ಧೆಗೆ ಇದು ನಿಮಿತ್ತವಾಗಿದೆ. ಯಾವುದು? ಅಪ್ಪು. ಶ್ರದ್ಧೆ ಬರಬೇಕು, ಅಪ್ಪಿದ್ದೇ ಇರ್ಬೇಕು. ಯಾಕೆ? ಅದು ಸೂಕ್ಷ್ಮತಮವಾದ ಅಂಶ ಇದು.
ಅಪ್ಪಿಂದಲೇ ಬರಬೇಕು ಶ್ರದ್ಧೆ, ಶ್ರದ್ಧೆಯಿಂದ ಹೋಮ ಕಾರ್ಯ ಮಾಡ್ತಾರೆ. ಹೀಗಾಗಿ ಶ್ರದ್ಧೆಗೆ ಕಾರಣವಾಗಿರುವುದರಿಂದ ಏನಾಗಿದೆ, ಶ್ರದ್ಧಾ ಶಬ್ದ ಶ್ರದ್ಧಾ ಎಂಬ ಶಬ್ದ ಹೊಂದುತ್ತೆ. ಇಲ್ಲಿ ಆಪೋಹಾಸ್ಮೈ ಶ್ರದ್ಧಾಂ ಸಂದಮಂತೆ ಪುಣ್ಯಾಯ ಕರ್ಮಣೆ, ಇಲ್ಲಿ ಅಪೋ ಅಂತ ಇದೆ, ಕೆಲವು ಪುಸ್ತಕದಲ್ಲಿ ಅಪೋ ಅಂತ, ಇಲ್ಲಿ ಆಪೋ ಅಂತಂದ್ರೆ ಹೊಂದುತ್ತೆ, ಅಪೋ ಅಂತಂದ್ರೆ ಹೊಂದಿಸ್ಬೋದು. ಇಲ್ಲಿ ಆಪೋಹಾಸ್ಮೈ ಅಂತ ಇಟ್ಕೋಣ. ಆಪೋಹಾಸ್ಮೈ ಶ್ರದ್ಧಾಂ ಅಂದ್ರೆ ಏನಾಗುತ್ತೆ, ಈ ಅಪ್ಪೆ ಅಲ್ವೇ, ಆಪೋ ಅಪ್ಪೆ ಹಾ ಇದೆ ಅಲ್ವೇ, ಇವನಿಗೆ ಅಸ್ಮೈ ಅಂದ್ರೆ ಇವನಿಗೆ, ಯಾರಿಗೆ, ಯಾರು ಕರ್ತೃ ಇದ್ದ ಅವನಿಗೆ ಶ್ರದ್ಧಾಂಸಂ ನಮಂತೆ, ಅಪ್ಪೆ ಅಲ್ಲವೇ ಇವನಿಗೆ ಶ್ರದ್ಧೆಯನ್ನು ಉಂಟು ಮಾಡತಕ್ಕಂಥದ್ದು. ಯಾತಕ್ಕೆ, ಪುಣ್ಯಾಯ ಕರ್ಮಣೆ, ಪುಣ್ಯ ಕರ್ಮವನ್ನು ಮಾಡುವುದಕ್ಕೋಸ್ಕರ ಇವನಿಗೆ ಶ್ರದ್ಧೆ ಬೇಕಲ್ಲ, ಆ ಶ್ರದ್ಧೆಯನ್ನು ಉಂಟು ಮಾಡತಕ್ಕಂಥದ್ದು ಯಾವುದು, ಅಪ್ಪು. ಆದ್ದರಿಂದ ಅದನ್ನೇ ಇಲ್ಲಿ ಶ್ರದ್ಧೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂಥೇಳಿ ಈ ಒಂದು ಇಷ್ಟೂ ಕೂಡ ಕಾರಣವನ್ನು ಕೊಟ್ಟು ಸಮನ್ವಯ ಮಾಡಿದ್ರು. ಸ್ವಲ್ಪ ಹೊತ್ತಾಯಿತು, ಗಮನಿಸ್ಬೇಕು. ಇಲ್ಲಿ ಈ ಒಂದು ಸೂತ್ರ ಮುಗಿತ್ತು. ಮುಂದಿನ ಸೂತ್ರವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.